ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬಾ ರುಚಿಯಾಗಿರುವಂಥ ಒಂದು ಸೈಡ್ ಡಿಶ್ಶು. ಈ ಸೈಡ್ ಡಿಶ್ಗೆ ನಾನು ಹೀರೆಕಾಯನ್ನು ಬಳಸಿ ಮಾಡ್ತಾ ಇರೋದು. ಒಂದು ವಿಶೇಷ ಅಂತಂದರೆ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿನ ಹಾಕಿಲ್ಲ. ಯಾರು ಬೇಕಾದರೂ ಇದನ್ನು ತಿನ್ಬೋದು ಮತ್ತು ತುಂಬ ರುಚಿಯಾಗಿರುತ್ತೆ. ಒಂದೇ ಒಂದು ಹೀರೆಕಾಯಿ ಇದ್ದರೆ ಮನೆ ಮಂದಿಗೆಲ್ಲ ಲಂಚು ಅಥವಾ ಡಿನ್ನರ್ಗೆ ಆಗುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾ ರುಚಿಯಾಗಿರುವಂಥದ್ದು, ಚಪಾತಿಗೆ ಹೊಂದತ್ತೆ, ಪೂರಿಗೂ ಹೊಂದತ್ತೆ. ಲಂಚ್ ಬಾಕ್ಸ್ಗೆ ಹೇಳಿ ಮಾಡಿಸಿರುವಂಥ ಒಂದು ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಒಂದು ಹೀರೆಕಾಯಿ ತೊಗೊಂಡಿದ್ದೀನಿ. ಆದಷ್ಟು ಎಳೆಯದಾಗಿರಬೇಕು, ಒಳಗಡೆ ಬೀಜ ಇದ್ದರೆ ಚೆನ್ನಾಗಿರಲ್ಲ. ಆದರೂ ಈ ಎಡ್ಜಸ್ ಎಲ್ಲ ತೆಕ್ಕೊಂಬಿಡ್ತಾಯಿದ್ದೀನಿ. ಚೆನ್ನಾಗಿ ತೊಳ್ಕೊಂಡು ನಿಮಗೆ ಯಾವ ಥರ ಬೇಕೋ ಆ ಥರ ಹೆಚ್ಕೋಬೋದು. ನಾನಿಲ್ಲಿ ಸ್ವಲ್ಪ ದೊಡ್ಡದಾಗಿ ಹೆಚ್ಕೋತಾ ಇದ್ದೀನಿ. ಯಾಕೆ ಅಂತಂದರೆ ಇದರಲ್ಲಿ ಸ್ವಲ್ಪ ನೀರಿರುತ್ತೆ. ಆ ನೀರು ಬಿಟ್ಕೊಂಡು ಸ್ವಲ್ಪ ಶ್ರಿಂಕ್ ಆಗುತ್ತೆ, ಆಗ ತುಂಬಾ ಕರಗೋಗಬಾರ್ದು. ಹಾಗಾಗಿ ಸ್ವಲ್ಪ ದೊಡ್ಡದಾಗಿ ನಾನು ಹೆಚ್ಕೋತಾ ಇದ್ದೀನಿ. ನಿಮ್ಗೆ ಯಾವ ರೀತಿ ಬೇಕಾದರೂ ನೀವು ಹೆಚ್ಕೊಳ್ಳಿ. ಈಗ ನಾನು ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಜೀರಿಗೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಇಂಗನ್ನು ಸಹ ಹಾಕ್ಕೋತಾ ಇದ್ದೀನಿ. ಒಂದು ಒಗ್ಗರಣೆ ಮಾಡ್ಕೊಂಬಿಡೋಣ. ಈಗ ಒಗ್ಗರಣೆ ಆಗಿದೆ ಅಂತ ಆದರೆ ಇದಕ್ಕೆ ನಾವು ಹೆಚ್ಕೊಂಡಿರೋ ಹೀರೆಕಾಯಿನ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು. ಒಂದು 2 ನಿಮಿಷ ಅಥವಾ 3 ನಿಮಿಷನಾದರೂ ಇದನ್ನು ಬಾಡಿಸ್ಕೋಬೇಕು. ಆಗ ನೀರು ಬಿಟ್ಕೊಳ್ಳಲ್ಲ, ಹೋಳುಗಳು ಅದೇ ರೀತಿಯಾಗಿ ಇರುತ್ತೆ. ಈಗ ಇದ್ರ ಜೊತೆಗೆ ನಾನು ಒಂದು ಟೊಮೆಟೊ ಸಹ ಹಾಕ್ಕೋತಾ ಇದ್ದೀನಿ. ನಿಮಗೆ ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು. ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ. ಚೆನ್ನಾಗಿ ಬಿಸಿ ಆಗಬೇಕು, ಅದು ಎಲ್ಲ ಕಡೆ ನಾವು ಹಾಕಿರೋ ಒಗ್ಗರಣೆ ಹರಡ್ಕೋಬೇಕು. ಟೊಮೆಟೊ ಹಾಕ್ಕೊಂಡು ಮತ್ತೆ 1 ನಿಮಿಷ ಇದನ್ನು ಬಾಡಿಸ್ಕೊಂಬಿಡೋಣ. ಆಗ ಇದು ನೀರು ಬಿಟ್ಕೊಳ್ಳಲ್ಲ. ಹಾಗಾಗಿ ಈ ಒಂದು ಹುರ್ಕೊಳ್ಳೋದು ಎಣ್ಣೆಯಲ್ಲಿ ತುಂಬ ಮುಖ್ಯವಾದ ಅಂಶ. ಸ್ವಲ್ಪ ಕಲರ್ ಕೂಡ ಅದೇ ರೀತಿಯಾಗಿರುತ್ತೆ. ಮುಚ್ಚಿ ಬಿಡೋಣ. ಅಷ್ಟೊತ್ತಿಗೆ ಇಲ್ಲಿ ನಾನು ಕೆಲವೊಂದು ಪದಾರ್ಥಗಳನ್ನ ಹುರ್ಕೋತಾ ಇದ್ದೀನಿ. ಧನಿಯಾ, ದಾಲ್ಚಿನ್ನಿ, ಲವಂಗ, ಏಲಕ್ಕಿ, ಕಡಲೆಕಾಯಿ ಬೀಜ ಇದೆಲ್ಲವನ್ನು ಹಾಕ್ಕೊಂಡು ಸಣ್ಣ ಉರಿನಲ್ಲಿ ಒಳ್ಳೆ ಪರಿಮಳ ಬರೋ ತನಕ ಹುರ್ಕೋಬೇಕು. ಇದು ಹಸಿ ವಾಸನೆ ಸಂಪೂರ್ಣವಾಗಿ ಹೋಗಬೇಕು, ಇಲ್ಲದೆ ಹೋದರೆ ಆಮೇಲೆ ನಮ್ಮ ಸೈಡ್ ಡಿಶ್ಶು ಚೆನ್ನಾಗಿರಲ್ಲ. ಈಗ ಹುರ್ಕೊಂಡಿದ್ದಾಗಿದೆ. ಇದಕ್ಕೆ ನಾನು ಸುಮಾರು ಒಂದು 2 ಟೇಬಲ್ ಸ್ಪೂನ್ನಷ್ಟು ಒಣಕೊಬ್ಬರಿನ ಹಾಕ್ಕೋತಾ ಇದ್ದೀನಿ. ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊಂಬಿಡೋಣ. ಈಗ ನಮ್ಮ ಪ್ಯಾನು ತುಂಬಾ ಬಿಸಿಯಾಗಿದೆ. ಇದಕ್ಕೆ ಕೊನೆಯದಾಗಿ ಬಿಳಿ ಎಳ್ಳನ್ನು ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಚಟಪಟ ಅನ್ನೋ ತನಕ ಇದನ್ನು ಹುರ್ಕೊಂಡು ಸ್ವಿಚ್ ಆಫ್ ಮಾಡ್ಕೊಂಬಿಡೋಣ. ಕೊನೆಯದಾಗಿ ಸ್ವಲ್ಪ ಹುಣಸೆ ಹಣ್ಣನ್ನು ಅದರ ಜೊತೆಗೇ ಹಾಕಿ, ಹುರಿಯೋದೇನು ಬೇಡ, ಅದರ ಜೊತೆಗೆ ಹಾಕಿ ಈ ಥರ 1-2 ಸಲ ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆಗೆ ಹಾಕ್ಕೊಂಡು ಆರದ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಅದ್ರ ಮುಂಚೆ ನಾನು ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೋತಾ ಇದ್ದೀನಿ. ಖಾರಕ್ಕೆ ತಕ್ಕ ಹಾಗೆ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಹಾಕ್ಕೋತಾ ಇದ್ದೀನಿ. ನೀವು ಬೇಕಾದರೆ ಆಮೇಲೆ ಹಾಕ್ಕೋಬೋದು. ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಿಗೆ ರುಬ್ಕೋಬೇಕು. ಅಷ್ಟೊತ್ತಿಗೆ ನಾವು ಎಣ್ಣೆಯಲ್ಲಿ ಬಿಟ್ಟಿದ್ದ ಹೀರೆಕಾಯಿ ಕೂಡ ಚೆನ್ನಾಗಿ ಬಾಡಿಸ್ಕೊಂಡಿದ್ದಾಗಿದೆ. ಒಂದು ಸಲ ನೋಡಿಕೊಂಡು ನಾವು ಮುಂದಿನ ಕೆಲಸನ ಮಾಡ್ಕೋಬೋದು. ಈ ರೀತಿಯಾಗಿ ಆಗಿರಬೇಕು. ಇದಕ್ಕೆ ನಾವೀಗಾಗಲೇ ರುಬ್ಕೊಂಡಿರೋದನ್ನು ಹಾಕ್ಕೊಂಡು ಒಂದು 10-20 ಸೆಕೆಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಹಾಕಿರೋ ಒಂದು ಮಸಾಲೆ ಎಲ್ಲ ಕಡೆ ಹರಡ್ಕೋಬೇಕು. ಈಗ ಗಟ್ಟಿಯಾಗಿದೆ, ಹಾಗಾಗಿ ನಾನು ಮಿಕ್ಸಿ ಜಾರ್ಗೆ ನೀರನ್ನು ಹಾಕ್ಕೊಂಡು ನಿಮಗೆ ಯಾವ ಹದದಲ್ಲಿ ಬೇಕು ಅನ್ನೋದನ್ನು ನೋಡಿಕೊಂಡು ನೀರು ಹಾಕ್ಕೋಬೇಕು. ಇದು ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಿಮಗೆ ಅನ್ನಕ್ಕೆ ಬೇಕಾ ಅಥವಾ ಚಪಾತಿಗೆ ಬೇಕಾ ಅಂತ ನೋಡಿಕೊಂಡು ನೀರನ್ನು ಹಾಕ್ಕೋಬೇಕು. ಉಪ್ಪನ್ನು ನಾವೀಗಾಗಲೇ ಮಿಕ್ಸಿಗೆ ಹಾಕ್ಕೊಂಡಿದ್ದೀವಿ. ಕೊನೆಯದಾಗಿ ಗರಂ ಮಸಾಲನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸಲ ಕುದಿ ಬರಬೇಕು. ಹಾಗೆ ಮುಚ್ಚಕ್ಕೆ ಹೋಗಬಾರ್ದು. ನೋಡಿ, ಕುದೀತಾ ಇದೆ. ಕುದಿ ಬಂದ ಮೇಲೆ ಮುಚ್ಚಿ 1 ವಿಷಲ್ ಆದರೆ ಸಾಕು, ನಮ್ಮ ಸೈಡ್ ಡಿಶ್ ರೆಡಿ ಆಗುತ್ತೆ. ಇಲ್ಲಿ ಒಂದು ಚಪಾತಿನ ರೆಡಿ ಮಾಡ್ಕೊಂಬಿಡೋಣ. 2 ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೋತಾ ಇದ್ದೀನಿ. ನೀವು ಬೇಕಾದರೆ ಫ್ರೆಶ್ಶು ಮೆಂತ್ಯ ಸೊಪ್ಪನ್ನು ಹಾಕ್ಕೋಬೋದು. ಅರಿಶಿನ, ರೆಡ್ ಚಿಲ್ಲಿ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಎಳ್ಳನ್ನು ಹಾಕ್ಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಂಡು ಮೃದುವಾಗಿ ಒಂದು ಹಿಟ್ಟನ್ನು ಕಲಿಸ್ಕೋಬೇಕು. ಈ ಎಲ್ಲ ಹಾಕಿರೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ನೀವು ಅಕಸ್ಮಾತಾಗಿ ಲಂಚ್ ಬಾಕ್ಸ್ಗೆ ಇದನ್ನು ತೊಗೊಂಡೋಗಾಗಿದ್ದರೆ ಒಂಥರ ಡಿಫ್ರೆಂಟ್ ಆಗಿರುತ್ತೆ, ಜೊತೆಗೆ ಮೆತ್ತಗೆ ಕೂಡ ಇರುತ್ತೆ.
ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ನಾದಿ ಮೃದುವಾದ ಹಿಟ್ಟನ್ನು ಕಲಿಸ್ಕೊಂಡಾಗ ಚಪಾತಿ ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಮಾಡಿಕೊಂಡಿರೋ ಒಂದು ಸೈಡ್ ಡಿಶ್ಗೆ ತುಂಬಾ ಹೊಂದತ್ತೆ ಕೂಡ, ಡಿಫ್ರೆಂಟಾಗಿ ಕೂಡ ಇರುತ್ತೆ. ಈ ಥರ ನಾದಿ ಕಲಿಸ್ಕೋಬೇಕು. ತುಂಬ ತೆಳ್ಳಗೆ ಬೇಡ, ಹಾಗಂತ ಪೂರಿ ಹದಕ್ಕೂ ಬೇಡ. ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ಒಂದು 10ರಿಂದ 15 ನಿಮಿಷ ಇದನ್ನು ನೆನೆಯೋಕ್ಕೆ ಬಿಡೋಣ, ಆಗ ಇನ್ನೂ ಚೆನ್ನಾಗಿ ಬರುತ್ತೆ ಚಪಾತಿ. ನಮ್ಮ ಸೈಡ್ ಡಿಶ್ ರೆಡಿಯಾಗಿದೆ. ಸ್ವಲ್ಪ ನೀರಾಗಿ ಇದೆ, ಆರ್ತಾ ಸ್ವಲ್ಪ ಗಟ್ಟಿಯಾಗುತ್ತೆ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಸೈಡ್ ಡಿಶ್ಶು ರೆಡಿ ಆಯಿತು. ಈಗ ನಮ್ಮ ಚಪಾತಿ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ಒಂದು 10ರಿಂದ 15 ನಿಮಿಷ. ಮತ್ತೆ ಒಂದು 10-20 ಸೆಕೆಂಡು ಇದನ್ನು ನಾದ್ಕೊಂಡು ನಿಮಗೆ ಯಾವ ಸೈಜಿನ ಚಪಾತಿ ಬೇಕೋ ಅಷ್ಟು ಹಿಟ್ಟನ್ನು ತಗೋಬೇಕು. ನಾನು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹಿಟ್ಟನ್ನು ತಗೊಂಡು ಇದನ್ನು ಒಣ ಹಿಟ್ಟಿನಲ್ಲಿ ಅದ್ಕೊಂಡು ಲಟ್ಟಿಸ್ಕೋತಾ ಇದ್ದೀನಿ. ನೀವು ಪದರ ಚಪಾತಿ ಮಾಡಿಕೊಂಡಾಗಂತೂ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಲಂಚ್ ಟೈಮ್ ಅಷ್ಟೊತ್ತಿಗೆ ಸಾಫ್ಟಾಗೇ ಇರುತ್ತೆ. ಒಂದು ಸಲ ಮಾಡಿ ನೋಡಿ. ಈಗ ಲಟ್ಟಿಸ್ಕೊಂಡಿದ್ದೀನಿ. ಅದರ ಮೇಲೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು, ತುಪ್ಪ ಬೇಕಾದರೂ ಹಾಕ್ಕೋಬೋದು. ಅದನ್ನು ಎಲ್ಲ ಕಡೆ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಇದನ್ನು ನಾವು ಫೋಲ್ಡ್ ಮಾಡ್ಕೊಳ್ಳೋಣ. ನೀವು ನಾರ್ಮಲ್ಲಾಗಿ ಚಪಾತಿ ಮಾಡ್ತೀವಲ್ಲ ಆ ಥರ ಬೇಕಾದರೂ ಮಾಡ್ಕೋಬೋದು. ಈ ರೀತಿಯಾಗಿ ಕೂಡ ನೀವು ಮಾಡ್ಕೋಬೋದು. ತುಂಬಾ ಪದರವಾಗಿ ಸಾಫ್ಟಾಗಿ ಇರುತ್ತೆ. ನೀವು ಬೆಳಗ್ಗೆ ಲಂಚು ಪ್ಯಾಕ್ ಮಾಡ್ಕೊಂಡು ಹೋದ್ರೂ ಮಧ್ಯಾಹ್ನದ ಅಷ್ಟೊತ್ತಿಗೆ ಸಾಫ್ಟಾಗಿ ಇರೋವಂಥದ್ದು ತುಂಬಾ ರುಚಿಯಾಗಿರುವಂಥ ಒಂದು ಸೈಡ್ ಡಿಶ್ಶು. ಈಗ ನಾನು ಸುರುಳಿ ಸುತ್ತಕೊಂಡು ಈ ರೀತಿಯಾಗಿ ಕಟ್ ಮಾಡಿ ತೆಗೆದಾಗ ತುಂಬಾ ಪದರವಾಗಿ ಬಂದಿರುತ್ತೆ. ಈ ರೀತಿಯಾಗಿ ಒಂದು ಸಲ ಟ್ರೈ ಮಾಡಿ ನೋಡಿ. ಇಲ್ಲದೆ ಹೋದರೆ ನಿಮಗೆ ಟೈಮ್ ಇಲ್ಲ ಅಂತ ಅನಿಸಿದ್ರೆ ನಾವು ನಾರ್ಮಲ್ಲಾಗಿ ಟ್ರಯಾಂಗಲ್ನ ಫೋಲ್ಡ್ ಮಾಡ್ಕೊಂಡು ಮಾಡ್ತೀವಲ್ಲ ಆ ಥರ ಕೂಡ ನೀವು ಮಾಡ್ಕೋಬೋದು. ತುಂಬ ಹಗುರವಾಗಿ ಇದನ್ನು ಲಟ್ಟಿಸ್ಕೋಬೇಕು, ಯಾಕೆಂದರೆ ಪದರಗಳೆಲ್ಲ ತುಂಬ ಅಂಟ್ಕೊಂಬಿಟ್ರೆ ಆಮೇಲೆ ಚೆನ್ನಾಗಿ ಬರಲ್ಲ. ಈಗ ಎಷ್ಟು ಆಗುತ್ತೋ ಅಷ್ಟು ಅಗಲ ಮಾಡಿಕೊಂಡು, ತುಂಬ ತೆಳ್ಳಗೆ ಬೇಡ, ಹಾಗಂತ ತುಂಬ ದಪ್ಪಕ್ಕೂ ಬೇಡ, ಲಟ್ಟಿಸ್ಕೊಂಡಿದ್ದಾಗಿದೆ. ತವಾ ಈಗಾಗಲೇ ಕಾಯೋಕ್ಕೆ ಇಟ್ಟಿದ್ದು. ನಾವಿವಾಗ ಚಪಾತಿನ ಮಾಡ್ಕೊಳ್ಳೋಣ. ಒಂದು ಬದಿಯಲ್ಲಿ ಆಗಿದೆ ಅಂತಾದರೆ ಮತ್ತೊಂದು ಬದಿಯಲ್ಲಿ ತಿರುಗಿಸಿ ಹಾಕ್ಕೊಂಡು ಎಣ್ಣೆ ಅಥವಾ ತುಪ್ಪ ನಿಮಗೆ ಯಾವುದು ಬೇಕೋ ಅದನ್ನು ಹಾಕ್ಕೊಂಡು ಸ್ವಲ್ಪ ಗರ್ಗರಿ ಆಗೋ ತನಕ ಇದನ್ನು ಮಾಡಿಕೊಂಡಾಗ ತುಂಬಾ ರುಚಿಯಾಗಿರುತ್ತೆ. ಈಗಾಗಿದೆ ನಮ್ಮ ಚಪಾತಿ. ಇದನ್ನು ನಾವು ಸರ್ವ್ ಮಾಡ್ಕೊಳ್ಳೋಣ. ನಾವು ಮಾಡಿಕೊಂಡಿರೋ ಒಂದು ಸೈಡ್ ಡಿಶ್ಶು ನೋಡಿ, ಸ್ವಲ್ಪ ಗಟ್ಟಿಯಾಗಿದೆ. ಅದ್ರ ಜೊತೆಗೆ ಒಂದು ರಾಯ್ತ. ನಿಮಗೆ ಯಾವುದು ಬೇಕಾದರೂ ಮಾಡ್ಕೋಬೋದು. ಈರುಳ್ಳಿ, ಟೊಮೆಟೊ ಅಥವಾ ಸೌತೆಕಾಯಿ, ಕ್ಯಾರೆಟು ಯಾವುದಾದ್ರೂ ಮಾಡ್ಕೋಬೋದು. ನಾವು ಮಾಡ್ಕೊಂಡಿರುವಂಥ ಪದರ ಚಪಾತಿ. ಅದರ ಜೊತೆಗೆ ಒಂದು ಕಾಯನ್ನ ಅಂತ ಮಾಡ್ಕೊಂಡಿದ್ದೀನಿ. ತುಂಬಾ ರುಚಿಯಾಗಿರುವಂಥದ್ದು, ತುಂಬಾ ಸರಳವಾಗಿರುವಂಥ ಒಂದು ಲಂಚು. ಈಗ ನೋಡಿ, ಈ ರೀತಿಯಾಗಿ ತುಂಬಾ ಸಾಫ್ಟಾಗಿರುವಂಥದ್ದು, ಒಳಗಡೆ ಎಲ್ಲ ಹಗುರವಾಗಿ ಸಾಫ್ಟಾಗಿ ಇರೋವಂಥ ಒಂದು ಲೇಯರ್ಸು. ಜೊತೆಗೆ ನಾವು ಹಾಕಿರೋ ಮಸಾಲೆಯಿಂದ ಚಪಾತಿ ಕೂಡ ಹಾಗೆ ತಿನ್ಬೋದು, ಅಷ್ಟು ಸಾಫ್ಟಾಗಿರುತ್ತೆ. ಅದ್ರ ಜೊತೆಗೆ ಈ ಒಂದು ರುಚಿಯಾದ ಒಂದು ಹೀರೆಕಾಯಿ ಸೈಡ್ ಡಿಶ್ಶು. ಒಂದು ಸಲ ಮಾಡಿ ನೋಡಿ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.